ಹಾಯ್ ಫ್ರೆಂಡ್ಸ್, ನ್ಯೂಟ್ರಿ ಎಕ್ಸ್ಪರ್ಟ್ ಚಾನಲ್ಗೆ ಸ್ವಾಗತ. ನಾನು ನಿರ್ಮಲಾ, ರಿಜಿಸ್ಟರ್ಡ್ ಡಯಟಿಷಿಯನ್ ಹಾಗೂ ಡಯಾಬಿಟೀಸ್ ಎಜುಕೇಟರ್. ಇವತ್ತು ನಾನು ನಿಮಗೊಂದು ವೆಯ್ಟ್ ಲಾಸ್ ಸ್ನ್ಯಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ನಮಗೆ ಸಾಯಂಕಾಲ ಅಥವಾ ಮಿಡ್ ಮಾರ್ನಿಂಗಲ್ಲಿ ಹೆಚ್ಚು ಹಸಿವಾಗುತ್ತೆ. ಸೊ ಹಾಗಾಗಿ ನೀವು ಈ ಥರ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಹೆಚ್ಚು ಹಸಿವು ಆಗೋದಿಲ್ಲ. ಮತ್ತು ಇದನ್ನು ನೀವು 10-15 ದಿವಸ ಕೆಡದೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಮತ್ತು ಇದನ್ನು ನೀವು ಕ್ಯಾರಿ ಕೂಡ ಮಾಡಬಹುದು. ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು 1 ಕಪ್ನಷ್ಟು ಪುಡಿ ಮಾಡಿರುವಂತಹ ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೋತಾ ಇದ್ದೀನಿ. ಹಾಗೆಯೇ 1 ಕಪ್ನಷ್ಟು ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಎಲ್ಲ ಸ್ಟೋರ್ಸಲ್ಲಿ ಇದು ಸಿಗುತ್ತೆ, ಗ್ರಾಸರಿ ಸ್ಟೋರ್ಸಲ್ಲಿ. ಹಾಗೆ ಇಲ್ಲಿ 1 ಕಪ್ನಷ್ಟು ಬಾದಾಮಿನ ತೊಗೊಂಡಿದ್ದೀನಿ. ಮತ್ತು 1 ಕಪ್ನಷ್ಟು ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಕಪ್ನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಕರಿ ಎಳ್ಳು ಕೂಡ ಉಪಯೋಗಿಸ್ಕೋಬಹುದು. ಮತ್ತು 1.5 ಕಪ್ನಷ್ಟು ನಾನು ಇಲ್ಲಿ ಕುಟ್ಟಿರುವಂತಹ ಬೆಲ್ಲನ ತೊಗೊಂಡಿದ್ದೀನಿ. ಮತ್ತು 8ರಿಂದ 10 ಏಲಕ್ಕಿನ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲಿಯಲ್ಲಿ ನೀವು ಈ ಪುಡಿ ಮಾಡಿರೋ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕಿ ಮೀಡಿಯಮ್ ಅಥವಾ ಸ್ಲೋ ಫ್ಲೇಮಲ್ಲಿ 1 ನಿಮಿಷದವರೆಗೆ ಹುರ್ಕೋಬೇಕಾಗುತ್ತೆ. ಇಲ್ಲಿ ನಾನು ಪುಡಿ ಮಾಡಿರೋದ್ರಿಂದ ಹೆಚ್ಚಿಗೆ ಹುರಿಬಾರ್ದು, ಇಲ್ಲ ಅಂತಂದರೆ ಇಲ್ಲಿ ತಳ ಹಿಡಿಯುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಹೆಚ್ಚು ನಾರಿನಾಂಶ ಇದೆ, ಅಂದರೆ ಫೈಬರ್ ಇದೆ, ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ. ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಇದನ್ನು ನೀವು ಹಾಗೆ ತೊಗೋಬೇಕು ಅಂದರೆ ನಿಮಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಈ ಥರ ತೊಗೊಂಡಾಗ ನಿಮಗೆ ಸ್ವೀಟ್ ತಿನ್ನಬೇಕು ಅನ್ನೋ ಅದೇನು ಕ್ರೇವಿಂಗ್ ಇರುತ್ತಲ್ವ, ಅದು ಕೂಡ ನಿಮಗೆ ಅಲ್ಲಿ ಕಡಿಮೆ ಆಗುತ್ತೆ. ಹಾಗೆಯೇ ಈ ವಿಡಿಯೋದಲ್ಲಿ ನಿಮಗೆ ತಿಳಿದೇ ಇರೋಂತಹ ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನೆಕ್ಸ್ಟು ನಾನಿಲ್ಲಿ ಬಾದಾಮಿನ ತೊಗೊಂಡಿದ್ದೀನಿ. ಬಾದಾಮಿಯಲ್ಲಿ ವಿಟಮಿನ್ ಇ ಅನ್ನುವಂತಹ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುತ್ತೆ. ಇದು ನಿಮ್ಮ ಚರ್ಮ ಸುಕ್ಕುಗಟ್ಟೋದನ್ನು ತಡೆಯುತ್ತೆ ಮತ್ತು ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ. ಇಲ್ಲಿ ನಾನು ಬಾದಾಮಿನ 1 ನಿಮಿಷದವರೆಗೆ ಲೋ ಫ್ಲೇಮಲ್ಲಿ ಹುರಿತಾ ಇದ್ದೀನಿ. ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಲೋ ಫ್ಲೇಮಲ್ಲಿ 1 ನಿಮಿಷದವರೆಗೆ ಹುರ್ಕೋತಾ ಹೋಗ್ತೀನಿ. ಇಲ್ಲಿ ನೆಕ್ಸ್ಟ್ ನಾನು ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸು ನಮ್ಮ ಹೊಟ್ಟೆ ಸುತ್ತ ಇರುವಂತಹ ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಜಿಂಕ್, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಅನ್ನುವಂತಹ ಖನಿಜಾಂಶಗಳು ಹೆಚ್ಚಾಗಿ ಇರೋದ್ರಿಂದ ನಮ್ಮ ಮೂಳೆಗಳು ಸವಿದೇ ಇರೋ ಥರ ಇದು ಕಾಪಾಡುತ್ತೆ. ಇದರಲ್ಲಿ ಟ್ರಿಪ್ಟೋಫ್ಯಾನ್ ಅನ್ನುವಂಥ ಒಂದು ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಬರಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ನಂತರ ಇಲ್ಲಿ ನಾನು ಸೂರ್ಯಕಾಂತಿ ಬೀಜನ ತೊಗೊಂಡಿದ್ದೀನಿ. ಇದರಲ್ಲಿ ಸಿಲೆನಿಯಂ ಅನ್ನುವಂಥ ಒಂದು ಖನಿಜಾಂಶ ಹೆಚ್ಚಾಗಿ ಇರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆಯೇ ಇದರಲ್ಲಿ ಫೋಲೇಟ್ ಅನ್ನುವಂಥ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ರಕ್ತ ಕಣಗಳು ಇಂಪ್ರೂವ್ ಆಗಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಬಿಳಿ ಎಳ್ಳಲ್ಲಿ ಹೆಚ್ಚಾಗಿ ಜಿಂಕ್ ಮತ್ತು ಕ್ಯಾಲ್ಶಿಯಂ ಇರೋದ್ರಿಂದ ಇದು ನಮ್ಮ ಬೋನ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟು. ಇದು ನಮ್ಮ ಮೂಳೆಗಳು ಗಟ್ಟಿ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದರಲ್ಲಿ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಇದೆ. ಇದು ನಮ್ಮ ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮತ್ತು ಗುಡ್ ಕೊಲೆಸ್ಟ್ರಾಲು ಇಂಪ್ರೂವ್ ಆಗಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಇದರಲ್ಲಿ ಕಾಪರ್ ಅನ್ನುವಂಥ ಅಂಶ ಹೆಚ್ಚಾಗಿದೆ. ಇದು ನಮ್ಮ ರಕ್ತಹೀನತೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿನ ಕೂಡ ಹೆಚ್ಚು ಮಾಡುತ್ತೆ. ಹಾಗೆಯೇ ಇಲ್ಲಿ ನಾನು ಏಲಕ್ಕಿನ ಹಾಗೆ ಡೈರೆಕ್ಟಾಗಿ ಎಳ್ಳಿನ ಜೊತೆಗೆ ಹಾಕ್ತಾಯಿದ್ದೀನಿ. ಇದೇನು ಹುರಿಬೇಕಾಗಿಲ್ಲ, ಹಾಗಾಗಿ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸೊ ಕೊನೆಯಲ್ಲಿ ನಾವು ಚಿಟ್ಪಟ ಅಂದಮೇಲೆ ಗ್ಯಾಸ್ನ ಆಫ್ ಮಾಡಿ ಇವೆಲ್ಲನೂ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು, ಇದು ಫೈನ್ ಪೌಡ್ರ್ ಆಗೋ ಥರ ಬೇಡ, ಸ್ವಲ್ಪ ತರಿಯಾಗಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ನ ಕೂಡ ಹಾಕಿದ್ದೀನಿ. ಸೊ ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಚಾನಲ್ನಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿನ ಕೊಡೋಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಮತ್ತು ನಮ್ಮ ಮನೆಯಲ್ಲೇ ಸಿಗೋಂತಹ ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ನಾನು ಕೊಡೋ ಮಾಹಿತಿ ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲನೂ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಬೆಲ್ಲನ ಹಾಕ್ತಾ ಇದ್ದೀನಿ. ನೀವು ಬೆಲ್ಲದ ಬದಲಿಗೆ ಹಸಿ ಖರ್ಜೂರ ಕೂಡ ಹಾಕ್ಕೋಬಹುದು. ಆದರೆ ಫಸ್ಟ್ ಹಸಿ ಖರ್ಜೂರನ ನೀವು ಸಪ್ರೇಟಾಗಿ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡು ಆಮೇಲೆ ನಾನು ತಿಳಿಸಿರುವಂಥ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನೀವು ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಬೆಲ್ಲ ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಉಂಡೆ ಕಟ್ಟೋಣ.
ಉಂಡೆ ಕಟ್ಟಲಿಕ್ಕೆ ನಾನು ಯಾವುದೇ ಥರದ ತುಪ್ಪ ಆಗಲಿ ನೀರಾಗಲಿ ಹಾಲಾಗಲಿ ಹಾಕ್ಕೋತಾ ಇಲ್ಲ. ಇದರಲ್ಲೇ ಹೆಚ್ಚು ಎಣ್ಣೆ ಅಂಶ ಇರೋದ್ರಿಂದ ಹಾಗೇ ನೀವು ಉಂಡೆ ಕಟ್ಬೋದು. ಈ ಸೈಜಲ್ಲಿ ನೀವು ಉಂಡೆ ಕಟ್ಟಿ ಇದನ್ನು ನೀವು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂದರೆ 11-12 ಗಂಟೆ ಆ ಟೈಮಲ್ಲಿ ಅಥವಾ ಈವ್ನಿಂಗ್ ಟೈಮಲ್ಲಿ ನಿಮಗೆ ತುಂಬ ಹಸುವಾದಾಗ ನೀವು ಇದನ್ನು 1 ಅಥವಾ 2 ಲಡ್ಡೂನ ತೊಗೊಳ್ಳೋದ್ರಿಂದ ನಿಮಗೆ ಹಸುವು ಕಡಿಮೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಹೇಳಿರೋಂಥ ಪ್ರತಿಯೊಂದು ಬೆನಿಫಿಟ್ಸ್ ಕೂಡ ನಿಮಗೆ ಸಿಗುತ್ತೆ. ಮತ್ತು ಇಲ್ಲಿ ನಾನು ತೋರಿಸಿರೋಂಥ ಲಡ್ಡುವಲ್ಲಿ ಹೆಚ್ಚು ಫೈಬರ್ ಅಂದರೆ ನಾರಿನಾಂಶ ಹೆಚ್ಚಾಗಿದೆ ಮತ್ತು ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ನೀವು ಈ ಲಡ್ಡುನ ತೊಗೊಂಡ್ಮೇಲೆ ಖಂಡಿತವಾಗ್ಲೂ ನೀರನ್ನು ಕುಡಿಲೇಬೇಕು. ಸೊ ಈ ಲಡ್ಡು ತೊಗೊಂಡು ಒಂದು 15-20 ನಿಮಿಷ ಆದಮೇಲೆ 1 ಗ್ಲಾಸ್ನಷ್ಟು ನೀರನ್ನು ಕುಡಿಬೇಕು. ಇದರಿಂದ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಈ ಲಡ್ಡುನ ನೀವು ಏರ್ಟೈಟ್ ಕಂಟೈನರಲ್ಲಿ 10-15 ದಿವಸದವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ನಾನು ತೋರಿಸಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾನು 15 ವರ್ಷದಿಂದ ಕ್ಲಿನಿಕಲ್ ಡಯಟಿಷಿಯನ್ ಆಗಿ ಹಾಸ್ಪಿಟಲಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ವೆಯ್ಟ್ ಲಾಸ್ ಎಕ್ಸ್ಪರ್ಟ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ನಿಮ್ಮ ಯಾವುದೇ ವೆಯ್ಟ್ ಲಾಸ್ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.